ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2011 ಮಾಡಲ್ದು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಮಾರುತಿ ಓಮ್ನಿ ವ್ಯಾನ್ ಸೇಲಿಗೆ ಬಂದಿದೆ ವೀಕ್ಷಕರೇ. LPG ಪ್ಲಸ್ ಪೆಟ್ರೋಲ್ ಎರಡು ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ. ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಗಾಡಿನ ತೊಗೊಬೋದು. ಫಸ್ಟು ಗಾಡಿಯವರು ಗಾಡಿ ಬಗ್ಗೆ ಏನೇನು ಮಾಹಿತಿ ಕೊಟ್ಟಿದ್ದಾರೆ ತಿಳ್ಕೊಳ್ಳಿ, ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದಕ್ಕೆ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು, ಯಾರಾದರೂ ಒಂದು ಓಮಿನಿ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಮತ್ತು ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ, ಓಕೆನಾ. ಅಕಸ್ಮಾತ್ ಟೈಟಲಲ್ಲಿ ಇಲ್ಲ ಅಂದರೆ ಅಲ್ಲಿ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ನೋಡಿಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಓಮಿನಿ ತಾನು ಕಳಿಸಿರೋದು? ಹೌದು ಸರ್. ಯಾವ್ದು ಮಾಡಲು? 11 ಸರ್. 11. ಹೌದು ಸರ್. ಓನರ್ ಎಷ್ಟಾಯ್ತು ಸರ್? ಸರ್ ನಾನು ಸೇರಿ 5ನೇದು ಓನರ್. ಈಗ ನಿಮ್ಮ ಹೆಸರಲ್ಲಿ 5ನೇ ಓನರ್ ನಡೀತಿದೆ? ಹಾಂ, ನನ್ನ ಹೆಸರು ನಡೀತಾ ಇದೆ. ಓಕೆ, ಎಷ್ಟು ಓಡಿದೆ ಗಾಡಿ? ಸರ್ ಅದು 140 ಹೊಡಿದೆ. 1,40,000. ಹಾಂ. ಪೆಟ್ರೋಲ್ ಒಂದೇನಾ, LPG ಏನಾದರೂ ಇದೆಯಾ? ಪೆಟ್ರೋಲ್ ಇದು LPG ಎರಡೂ ಇದೆ ಸರ್. RC ಕಾರ್ಡಲ್ಲಿ ಎಂಟ್ರಿ ಆಗಿದೆಯಾ? ಹೌದು ಸರ್. ಓಕೆ, ಎಷ್ಟು ಸೀಟ್ರ್ ಗಾಡಿದು? ಸರ್ ಎಷ್ಟು ಸೀಟಿಂಗ್ ಗಾಡಿ ಸರ್ ಇದು? 8. 7+1? ಹಾಂ ಸರ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ಮಟ್ಟ ಇದ್ದಾವೆ? ಡಾಕ್ಯುಮೆಂಟ್ಸ್ RC ಕಾರ್ಡ್ ಕಳ್ಸೋಣ? ಅಲ್ಲ, ಎಲ್ಲೇ ಮಟ್ಟ ಇದಾವೆ ಅಂತ ಕೇಳಿದೆ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್? ಎಲ್ಲ ಇದೆ ಸರ್. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಹ್ಞೂ. ಮತ್ತು ಇದು RC ಕಾರ್ಡ್ ಇದೆ ನನ್ನ ಹೆಸರಲ್ಲೇ. ಹ್ಞೂ. FC ಇನ್ಸೂರೆನ್ಸ್ ಎರಡು ರನ್ನಿಂಗ್ ಇದಾವೆ ಈಗ? ಎರಡು ರನ್ನಿಂಗ್ ಇದೆ. FC ಇನ್ನೂ 2 ವರ್ಷ ಇದೆ. ಓಕೆ, ಟೈರ್ ಎಲ್ಲ ಹಂಗಿದಾವೆ ಗಾಡೀಲಿ? ಹಲೋ, ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಸರ್? ಸರ್ ಟೈರ್ 2 ಹೊಸದು ಹಾಕ್ತಿದ್ದೀನಿ, 2 ಹಳೆದಿದೆ. ಮತ್ತೆ ಟ್ಯಾಟ್ರ್ ಹೊಸದು, ಹಾಂ. ಬ್ಯಾಟ್ರಿ ಹೊಸದು, ವೈಪರ್ ರಾಡ್ ಹೊಸದು, ಹಾಂ. ಮತ್ತೆ ಇದು ಸಿಲಿಂಡರ್ ಹೊಸದಾಗಿ ಹಾಕ್ತಿದ್ದೀನಿ ಅದಕ್ಕೆ LPGಗೆ. ನೀವು ಹಾಕ್ಸಿರೋದಾ? ಹಾಂ ಸರ್. ಓಕೆ, ಈಗ ಗಾಡಿ ದೊಡ್ಡ ಗಾಡಿ ತಗೋಬೇಕು, ಅದಕ್ಕೆ ನಾನು ಸೇಲ್ ಮಾಡ್ತಾ ಇದ್ದೀನಿ. ಗಾಡಿ ಮಾತ್ರ ಇಂಜಿನ್ ಬಿಚ್ಚಿಸ್ಕೊಂಡಿಲ್ಲ ಸರ್. ಹಾಂ. ಗಾಡಿ ನಾನು ಒಬ್ಬನೇ ಇದ್ರೆ ಹೆಂಗೆ ಹೋಗುತ್ತೋ 10 ಜನ ಹಾಕಿದ್ರೆ ಅದೇ ಸ್ಪೀಡಲ್ಲಿ ಹೋಗುತ್ತೆ, ಅದೇ ಪಿಕಪ್ ಇದೆ ಗಾಡಿ. ಗಾಡಿ ಬಗ್ಗೆ ಮಾತಾಡೋಂಗಿಲ್ಲ. ಹಾಂ, ಯಾವ್ದು MPF? ಇದು ಕಾರ್ಪೊರೇಟ್ರ್ ಸರ್. ಕಾರ್ಬೋರೇಟರ್ ಇಂಜಿನ್? ಹೌದು ಹಾಂ ಹಾಂ. ಓಕೆ, ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವಾ? ಸರ್. ಸೀಟ್ ಕವರ್ ಎಲ್ಲ ಚೆನ್ನಾಗಿದಾವೆ ಸರ್? ಎಲ್ಲ ಚೆನ್ನಾಗಿದೆ ಸರ್. ಓಕೆ, ಏನಾದರೂ ಖರ್ಚಿದೆಯಾ ಗಾಡಿದು ತಗೊಳ್ಳೋರಿಗೆ? ಖರ್ಚು ಏನಿಲ್ಲ ಸರ್, 1 ರೂಪಾಯಿ ಖರ್ಚಿಲ್ಲ. ಗಾಡಿ ಬಂದು ನೀಟಾಗಿ ಚೆಕ್ ಮಾಡ್ಕೊಂಡು ಅವ್ರಿಗೆ ಸಮಾಧಾನ ಆಗೋವರೆಗೂ ಚೆಕ್ ಮಾಡ್ಕೊಳ್ಳಿ, ಪಿಕಪ್ ನೋಡಲಿ, ಇಂಜಿನ್ ಬಿಚ್ಚಿದಾರ ಅಂತ ನೋಡಲಿ, ಫುಲ್ ಗಾಡಿ ಚೆಕ್ ಮಾಡ್ಕೊಂಡು ಆಮೇಲೆ ತಗೊಂಡು ಹೋಗಲಿ, ಗ್ಯಾರಂಟಿ ನಾನು. ಓಕೆ, ಒರಿಜಿನಲ್ ಪೇಂಟ್ ಆಗಿದೆಯಾ? ಹಾಂ, ಒರಿಜಿನಲ್ ಪೇಂಟ್ ಸರ್. ರೀಪೇಂಟ್ ಯಾವುದೂ ಇಲ್ಲ, ಮಾಡಿಸಿ ಇಲ್ಲ ನಾನು. ಓಕೆ, ಮಾಡಿಸಿ ಕೇಳಿದ್ರು ನಾನು ಮಾಡಿಸ್ಲಿಲ್ಲ. ಡೆಂಟು ಸ್ಕ್ರಾಚು ಏನಾದರೂ ಟಿಂಕರಿಂಗ್ ಕೆಲಸ ಆ ಥರ? ಯಾವುದಿಲ್ಲ ಸರ್. ಹಾಂ. ಎಷ್ಟು ಲೀಟ್ರ್ ಪೆಟ್ರೋಲ್ ಹತ್ರ ಏನಾದರೂ ರೆಸ್ಟ್ ಬಂದಿರೋದು, ತುಕ್ಕು ಹಿಡಿದಿರೋದು ಆ ಥರ? ಇಲ್ಲ. ಹಾಂ. ಬ್ರೇಕ್ ಪ್ಯಾಡ್ ಎಲ್ಲ ಹೊಸ್ದಾಗಿ ಹಾಕ್ಸಿದ್ದೀನಿ ನಾನು. ಹಾಂ. ಓಕೆ, ಈಗ ಬಂಪರು ಟಾಪ್ ಏನಾದರೂ ಇದಾವಾ? ಹಾಂ, ಎಲ್ಲ ಇದೆ ಸರ್. ಹ್ಞೂ. ಈಗ ಎಲ್ಲಿ ಸರ್ ಅದು ಗಾಡಿದು? ಸರ್ ಚಿಕ್ಕನಾಗ್ನಲ್ಲಿ. ಚಿಕ್ಕನಾಯಕನಹಳ್ಳಿ? ಹಾಂ ಸರ್. ಜಿಲ್ಲೆ ತಾಲೂಕು ಯಾವ್ದು ಸರ್? ಚಿಕ್ಕನಾಗ್ನಲ್ಲಿ ತಾಲೂಕನೇ. ಚಿಕ್ಕನಾಯಕನಹಳ್ಳಿ ತಾಲೂಕು. ಜಿಲ್ಲೆ ಯಾವ್ದು ಬರುತ್ತೆ? ತುಮಕೂರು. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು. ಅಂದರೆ ತುಮಕೂರಿಂದ ಎಷ್ಟು ದೂರ ಆಗುತ್ತೆ ಸರ್ ಅಲ್ಲಿಗೆ? ಸರ್ ತುಮಕೂರಿಂದ 100 ಕಿಲೋಮೀಟ್ರ್ ಆಗುತ್ತೆ. 100? ಹೌದು. ಓಕೆ, ನಾಳೆ 70 ಆಗುತ್ತೆ, ಅಲ್ಲಿಂದ ನಮ್ಮೂರು 30 ಆಗುತ್ತೆ. ಹಾಂ ಹಾಂ. ಏನು ಹೇಳ್ತೀರಾ ಗಾಡಿ ರೇಟು? ಸರ್ 1.90 ಹೇಳ್ತೀನಿ ಸರ್. 1,90,000? A to Z ರೆಡಿ ಮಾಡ್ತಿದ್ದೀನಿ. ಗಾಡಿ ಕೆಲಸ ಓನರ್ ತಗೊಂಡೋಗೋರಿಗೆ ಗಾಡಿ ಕೆಲಸ ಏನೇನಿಲ್ಲ. ಸ್ಟಾರ್ಟರ್ ಪ್ರಾಬ್ಲಮ್ ಇತ್ತು, ಹೊಸದೇ ಹಾಕ್ಸ್ಬಿಟ್ಟಿದ್ದೀನಿ. ಬ್ಯಾಟ್ರಿನೂ ಹೊಸ ಹಾಕ್ತಿದ್ದೀನಿ. ಫೋಟೋ ಕಳಿಸಿ ಅಂದ್ರೆ ಬೇಕಾದ್ರೆ ಕಳಿಸ್ತೀನಿ ತೆಗೆದ್ಬಿಟ್ಟು. ಅಲ್ಲ ಇರಲಿ, ಈಗ ನಾವೇನು ಕಸ್ಟಮರ್ಗಳು ಏನು ಜಸ್ಟ್ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತೀವಿ ಅಷ್ಟೇ ಯೂಟ್ಯೂಬ್ಗೆ. ನನಗೆ ಕೊಡ್ಬೇಕಾರೆ ಸುಳ್ಳು ಹೇಳಿ ಕೊಟ್ಟರು ಸರ್. ಗಾಡಿ ತುಂಬ ಕೆಲಸ ಬಂತು, ಫುಲ್ ರೆಡಿ ಮಾಡಿಸಿ ನಾನು ಇಟ್ಕೊಂಡಿದ್ದೀನಿ. ಇವಾಗ ನನಗೆ ಅರ್ಜೆಂಟು ದೊಡ್ಡ ಗಾಡಿ ಬೇಕು, ಅದಕ್ಕೆ ಸೇಲ್ ಮಾಡ್ತಾ ಇದ್ದೀನಿ. ಸರಿ ಸರಿ. ಈಗ 1.90 ಕಡಿಮೆ ಆಗುತ್ತಾ ಹೆಂಗೆ? ನೋಡೋಣ ಸರ್, 50 ಸಾವಿರ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಗಾಡಿ. ಸರಿ, ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ? ಹಾಕಿ ಸರ್.
ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಅವ್ರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ. ಅಲ್ಲಿ ಹೋದ್ಮೇಲೆ ನೀವು ಫಸ್ಟ್ ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ವ್ಯವಹಾರ ಕುಂತಾಗ ಅವ್ರು ಹೇಳಿರೋ ರೇಟು ಇನ್ನೂ ಕಡಿಮೆ ಆಗುತ್ತೆ ವೀಕ್ಷಕರೇ, ಓಕೆನಾ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಂಬೇಕಂದ್ರೆ ಆ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕಂದ್ರೆ ನೋಡಿ ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ, ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಒಂದು ಒಮ್ಮೆನೇ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.